ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸುವಂತಹ ಬೆಳವಣಿಗೆಗಳು ಒಂದ್ ಕಡೆ ಕಾಂಗ್ರೆಸ್ನಲ್ಲಿ, ಒಂದ್ ಕಡೆ ಬಿಜೆಪಿಯಲ್ಲಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟದ ಸ್ಪಷ್ಟ ಸುಳಿವು ಸಿಗ್ತಾ ಇದ್ರೆ, ಬಿಜೆಪಿಯಲ್ಲಿ ಬಣ ಬಡಿದಾಟ ದೆಹಲಿ ಬಿಸಿ ಹೆಚ್ಚಿಸಿದೆ. ಬಿಜೆಪಿಯ ಒಳಗಡೆ ಇಷ್ಟು ದಿನ ಬಿಟ್ಟಿದ್ದೆ ತಪ್ಪಾಯ್ತಲ್ಲಪ್ಪ ಅಂತ ಈಗ ನಾಯಕರೇ ವರಿಷ್ಠರುಗಳೇ ತಲೆನೋವು ತಂದುಕೊಂಡಿದ್ದಾರೆ. ಹಾಗಾದ್ರೆ ಸದ್ಯದ ಬೆಳವಣಿಗೆ ಏನು? ಡೆಲ್ಲಿಯಿಂದ ವಿಜಯೇಂದ್ರಗೆ ಆಘಾತ. ಸದ್ಯ ಯತ್ನಾಳ್ಗೆ ಶೋಕಾಸ್ ನೋಟಿಸು ಉತ್ತರ ಕೊಡಬೇಕು 10 ದಿನದ ಒಳಗಡೆ. ಇವತ್ತು 11:30 ಅಧ್ಯಕ್ಷರು ಅಂದ್ರೆ ಶಿಸ್ತು ಸಮಿತಿ ಅಧ್ಯಕ್ಷರು ಕರೆದಿರೋದು. ಇದೆಲ್ಲ ಆಗ್ತಿದೆಯಲ್ವಾ? BSY ಬಣದ ಕೈ ಮೇಲಾಯ್ತು ಅನ್ನೋ ಸುದ್ದಿಗಳು ಬರ್ತಿರೋ ಹೊತ್ತಲ್ಲಿ BYVಗೆ ಬಿಗ್ ಶಾಕ್ ಇದು. ಡೆಲ್ಲಿಯಿಂದ ಮತ್ತು ರಾಜ್ಯದಿಂದ ಕೂಡ ಮಹತ್ವದ ಬೆಳವಣಿಗೆ ಒಂದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನೋಟಿಸ್ ಏನೋ ಬಂತು ಯತ್ನಾಳ್ಗೆ. ಈಗ ಕೇಳಿ ಬರ್ತಿರೋದು ಯಡಿಯೂರಪ್ಪನವರ ಒತ್ತಡಕ್ಕೆ ಇನ್ನು ಎಷ್ಟು ದಿನ ತಡ ಮಾಡ್ತೀರಿ? ಅಧ್ಯಕ್ಷರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋರ ಹಾಗೆ ಬಿಡ್ತೀರಾ ಅನ್ನುವಂಥ ಆಕ್ರೋಶಕ್ಕೆ ಯಡಿಯೂರಪ್ಪನವರು ಗರಂ ಆಗ್ತಿದ್ದ ಹಾಗೆ ಪಕ್ಷಕ್ಕಲ್ವಾ ಇದು ಡ್ಯಾಮೇಜು, ಯಡಿಯೂರಪ್ಪನವ್ರಿಗೆ ಡ್ಯಾಮೇಜು ಅನ್ನೋ ಸಂದೇಶ ಮುಟ್ಟಿಸ್ತಾ ಇದ್ದಾಗೆ ಆಯ್ತು ಅಂತ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿದೆ. ಅಷ್ಟೇ ಬಿಟ್ರೆ ಇನ್ನೇನೂ ಇಲ್ಲ ಅನ್ನೋ ಚರ್ಚೆಗಳು ನಡೆದ್ವಲ್ಲ. ಇದು ಫೇಕಾ ನಿಜಾನಾ ಅನ್ನೋದ್ರ ಬಗ್ಗೆನೇ ಯತ್ನಾಳ್ ಅನುಮಾನ ವ್ಯಕ್ತಪಡಿಸಿ ಕೊನೆ ನಿಜ, ಅದಕ್ಕೆ ಆನ್ಸರ್ ಮಾಡೋಕೆ ನಾನು ಹೋಗ್ತೀನಿ 11:30 ಅನ್ನೋ ತನಕ ಈ ವಿಚಾರಗಳು ಯತ್ನಾಳ್ ಬಣದಿಂದ ಹೊರಗಡೆ ಬಂದಿದ್ದಾಗಿದೆ. ಇದರ ನಡುವೆ ವಿಜಯೇಂದ್ರಗೆ ಬಿಗ್ ಶಾಕ್ ಏನು ನೋಡಿ. ಹೈಕಮಾಂಡ್ ಎಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಈಗ ಮತ್ತು ಇಬ್ಬರ ನಡುವೆ ಏನ್ ತೀರ್ಮಾನ ಆಗತ್ತೆ ಅನ್ನೋದ್ರ ಸುಳಿವನ್ನು ಕೊಡ್ತಾ ಇದೆ ಇದು. ನಿನ್ನೆ ಅಮಿತ್ ಶಾ ಅವರೇ ಮಧ್ಯಪ್ರವೇಶ ಮಾಡಿದ್ರು. ಕೊನೆಗೂ ಇದು ಯಾರಿಂದನೂ ಬಗೆಹರಿಸೋಕೆ ಸಾಧ್ಯವಾಗ್ತಿಲ್ಲ. ಇಲ್ಲಿಗೆ ತರುಣ್ ಚುಗ್ ಅವರು ಬಂದ್ರು, ಆ ಬಣ ಬಡಿದಾಟದ ಬಗ್ಗೆ ಮಾತೇ ಆಡ್ಲಿಲ್ಲ. ಎಲ್ಲ ದೂರನ್ನ ಸ್ವೀಕರಿಸಿ 7ನೇ ತಾರೀಕು ನೋಡೋಣ ಅಂತ ಹೊರಟರು. ರಾಧಾಮೋಹನ್ ಅಗರ್ವಾಲ್ ಅವ್ರಿಗೂ ಕೂಡ ತಲೆನೋವಾಗಿ ಪರಿಣಮಿಸ್ತು. ನಡ್ಡಾ ಅವರು ಮಾತಾಡಿದ್ರು, ಅವರಿಂದನೂ ಆಗಿಲ್ಲ. ಕೊನೆಗೆ ಅಮಿತ್ ಶಾ ಅವರೇ ಮಧ್ಯಪ್ರವೇಶ ಮಾಡಿ ರಾಜ್ಯದ ಸಂಸದರ ಹೆಗಲಿಗೆ ಹಾಕಿದ್ರು. ಬೇಗ ಮೀಟಿಂಗ್ ಮಾಡಿ ವರದಿ ಕೊಡಿ ಅಂತ ಪ್ರಹ್ಲಾದ್ ಜೋಶಿ ಅವ್ರಿಗೆಲ್ಲ ಹೇಳಿದ್ರು. ಅಗರ್ವಾಲ್ ಅವ್ರಿಗೆ, ರಾಧಾಮೋಹನ್ ದಾಸ್ ಅಗರ್ವಾಲ್ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಜೋಶಿ ಅವರ ಮನೇಲಿ ನೈಟ್ ಮೀಟಿಂಗ್ ಆಯಿತು. ಆದರೆ ಇದಕ್ಕೂ ಮೊದಲು ಅಮಿತ್ ಶಾ ಅವ್ರಿಗೆ ಕ್ಲಿಯರ್ ಆಗಿ ಸಂಸದರು ಹೇಳಿರುವಂಥ ಮಾತು ವಿಜಯೇಂದ್ರಗೆ ಆಘಾತಕಾರಿಯಾಗಿದೆ. ಏನದು ಅಂತ ಕೇಳಿದ್ರೆ ನೋಡಿ, ಎಂಪಿಗಳು, ಯತ್ನಾಳಲ್ಲ ಎಂಪಿಗಳು ಹೆಂಗೆ ಶಾಕ್ ಕೊಡ್ತಿದ್ದಾರೆ ವಿಜಯೇಂದ್ರಗೆ ಅಂತ. ಕ್ರಮ ಆಗಬೇಕು ಅಂತ ಒಂದು ಬಣ ಪಟ್ಟಿ ಹಿಡಿದಿದೆಯಲ್ಲ, ಜಿಲ್ಲಾಧ್ಯಕ್ಷರು ಕೆಲವರೆಲ್ಲ ಸಹಿ ಮಾಡಿದ್ದಾರೆ, ಮಾಜಿ ಶಾಸಕರು ಅವರು ಇವರು ಎಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ. ನಿನ್ನೆ ತರುಣ್ ಚುಗ್ ಅವರ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಎಂಪಿಗಳು ಹೇಳ್ತಿದ್ದಾರೆ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬಾರದು ಅಂತ. ಬಹಳಷ್ಟು ಜನ ಎಂಪಿಗಳ ಅಭಿಪ್ರಾಯ ಹೇಗೆ ಇದೆಯಂತೆ. ಕೆಲವರು ಇಲ್ಲ ಉಚ್ಚಾಟಿಸ್ಬೇಕು ಅಂತ ಹೇಳ್ತಿದ್ದಾರಂತೆ. ಏನಂತ ಹೇಳ್ತಿರೋದು? ಯತ್ನಾಳ್ ವಿರುದ್ಧ ಕ್ರಮ ಆದರೆ ಪಕ್ಷ ನಿಷ್ಠೆಗೇನು ತೊಂದರೆ ಮಾಡಿಲ್ವಲ್ಲ. ಅವರು ವಿಜಯೇಂದ್ರ ವಿರುದ್ಧ ಮಾತಾಡಿದ್ದಾರೆ ಬಿಟ್ರೆ ಪಕ್ಷದ ವಿರುದ್ಧ ಯಾವತ್ತೂ ನಿಷ್ಠೆ ಬಿಟ್ಟಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಲೂ ಲಿಂಗಾಯತ ಸಮುದಾಯ ಅವ್ರ ಜೊತೆಗೆ ನಿಂತಿದೆ. ಪಂಚಮಸಾಲಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ. ಬಿಜೆಪಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು. ಹೆಚ್ಚಿನ ಪ್ರಮಾಣದಲ್ಲಿ ನೋಡೋದಕ್ಕೆ ಹೋದ್ರೆ ಪಂಚಮಸಾಲಿಗಳು ಅವರು ಡಿಸ್ಟರ್ಬ್ ಆಗೇ ಆಗ್ತಾರೆ. ವಕ್ಫ್ ಜನಾಂದೋಲನದ ಸಮಯದಲ್ಲಿ ಕ್ರಮಕ್ಕೆ ಮುಂದಾಗ್ಬಿಟ್ರೆ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗುತ್ತೆ. ಮತ್ತು ಜಾತಿ ಮೀರಿ ಹಿಂದೂ ಧರ್ಮ ಅಂತ ಬಂದಾಗ, ಬರೀ ಪಂಚಮಸಾಲಿ ಅಷ್ಟೇ ಅಲ್ಲ, ಹಿಂದೂ ಧರ್ಮ ಅಂತ ಬಂದಾಗ ಅನೇಕರು ಯತ್ನಾಳ್ರನ್ನ ಬೆಂಬಲಿಸ್ತಾರೆ ಅನ್ನೋ ರಿಪೋರ್ಟ್ ಅನ್ನ ಸಂಸದರು ಅಮಿತ್ ಶಾ ಅವ್ರ ಮುಂದೆ ಇಟ್ಟಿದ್ದಾರೆ. ನೋಡಿ, ಅವ್ರ ಮೇಲೆ ಕ್ರಮ ಬೇಡ ಅಂತ. ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿದವ್ರ ಮೇಲೆ ಬಿಜೆಪಿ ಕ್ರಮ ತಗೊಂಡ್ರೆ ಅದು ಬಿಜೆಪಿಗೆ ಕೆಟ್ಟ ಹೆಸರು ಬರಲ್ವಾ? ಬಿಜೆಪಿಯಲ್ಲಿ ಮೋದಿ ಅವರಿಂದ ಹಿಡಿದು ಎಲ್ಲರೂ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಬಾರ್ದು ಅಂತ ತಾನೇ ಹೇಳ್ತಾ ಇರೋದು. ಅದ್ರ ವಿರುದ್ಧನೇ ಹೋರಾಟ ಮಾಡ್ತಿರೋ ಯತ್ನಾಳ್ಗೆ ಆಕ್ಷನ್ ಆಗಿಬಿಟ್ರೆ ಕೆಟ್ಟ ಸಂದೇಶ ರವಾನೆ ಆಗತ್ತೆ. ಇದು ಬೇಡವೇ ಬೇಡ ಅಂತಿದ್ದಾರಂತೆ. ಇದು ಈಗ ವಿಜಯೇಂದ್ರಗೆ ನುಂಗಲಾರದ ತುತ್ತಾಗಿದೆ. ಏನು ಹೇಳ್ತಿದ್ದಾರೆ ನೋಡಿ ಪಾಯಿಂಟ್. ಹೈಕಮಾಂಡ್ ಅನ್ನ ಇಕ್ಕಟ್ಟಲ್ಲಿ ಸಿಲುಕಿಸಿರೋ ಪಾಯಿಂಟ್ ಏನಪ್ಪಾ ಅಂತ ಕೇಳಿದ್ರೆ, ಬರೀ ಯತ್ನಾಳ್ ಮಾತ್ರ ಅಲ್ಲ, ವಿಜಯೇಂದ್ರಗೆ ಹಲವರ ವಿರೋಧ ಇದೆ ರಾಜ್ಯದಲ್ಲಿ. ಹಾಗಾಗಿ ಯತ್ನಾಳ್ ಮೇಲೆ ಕ್ರಮ ಆಗ್ಬಿಟ್ರೆ ಎಲ್ಲರೂ ಒಂದಾಗ್ಬಿಡ್ತಾರೆ. ಒಂದು ರೆಬಲ್ ಟೀಮ್, ಬಿಜೆಪಿಗೆ ಒಂದು ರೆಬಲ್ ಟೀಮ್ ಅಧಿಕೃತ ಆಗುತ್ತೆ. ಈಗ ಪಕ್ಷದ ಒಳಗಡೆ ಇದ್ದಾರೆ ಅವರು, ನಾಳೆ ಪಕ್ಷದ ಹೊರಗಡೆ ಒಂದು ರೆಬಲ್ ಟೀಮ್ ಆಗುತ್ತೆ. ಅದು ಕಾಂಗ್ರೆಸ್ಗೆ ಅನುಕೂಲವನ್ನು ಮಾಡಿಕೊಟ್ಟು ಬಿಡಬಹುದು. ಈ ರೀತಿಯ ಬೆಳವಣಿಗೆ ಎರಡೂ ಬಣದ ನಾಯಕರನ್ನ ಕರೆದು ವಿಷಯ ಇಲ್ಲಿಗೆ ನಿಲ್ಲಿಸೋ ರೀತಿಯಲ್ಲಿ ಏನಾದರೂ ಆಪ್ಷನ್ ಇದ್ರೆ ಮಾಡಿ. ಆದರೆ ಯತ್ನಾಳ್ ಮೇಲೆ ಕ್ರಮ ಮಾತ್ರ ನಮಗೆ ಬಹಳ ಡ್ಯಾಮೇಜ್ ಆಗುತ್ತೆ ಅಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಂತೆ. ಇನ್ನು ಅದಾದ್ಮೇಲೆ ಜೋಶಿ ಅವ್ರ ಮನೇಲಿ ಒಂದು ಮೀಟಿಂಗೂ ಆಗಿದೆ ಎಲ್ಲ ಸಂಸದರಿಂದ. ಇಷ್ಟು ದಿನ ತಡ ಮಾಡಬಾರ್ದಿತ್ತು ಅನ್ನುವಂಥ ಅಭಿಪ್ರಾಯ ಎಲ್ಲರಿಂದ ಬಂದಿದೆ. ಮತ್ತು ಕೆಲವರು ಆಕ್ಷನ್ ಆಗಲಿ ಅಂತ, ಉಚ್ಚಾಟನೆ ಆಗಲಿ ಅಂತ, ಕೆಲವರು ಬೇಡವೇ ಬೇಡ ಈ ರೀತಿ ಮಿಶ್ರ ಪ್ರತಿಕ್ರಿಯೆನೇ ಬಂದಿರೋದು. ಆದರೆ ಸಂಸದರು ಪ್ರಮುಖರು
ಜೋಶಿ ಅವರೆಲ್ಲ ಅದೇ ಹೇಳಿದ್ದಾರೆ, ಪಂಚಮಸಾಲಿ ಸಮುದಾಯ ಡೇಂಜರ್ ಆಗತ್ತೆ ನಮಗೆ, ಯತ್ನಾಳ್ ಮೇಲೆ ಕ್ರಮ ಎಲ್ಲ ಬೇಡ ಅಂತ ಜೋಶಿ ಅವರು ಹೇಳಿದ್ದಾರೆ ಅಂತ ಚರ್ಚೆ ಆಗ್ತಿರೋದು. ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯ ಪ್ರಬಲವಾಗಿದೆ. ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ್ರೆ ಮುಂಬರೋ ಚುನಾವಣೆಯಲ್ಲಿ ಸಮುದಾಯ ಪಕ್ಷಕ್ಕೆ ಕೈ ಕೊಡೋದು ಗ್ಯಾರಂಟಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆಯಂತೆ. ಅಷ್ಟೇ ಅಲ್ಲ, ತಟಸ್ಥವಾಗಿರೋದೊಂದು ಬಣ ಇದೆ ಬಿಜೆಪಿಯಲ್ಲಿ. ಈಗ ಮೇಲ್ನೋಟಕ್ಕೆ ವಿಜಯೇಂದ್ರ ಬಣದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು ಇದ್ದಾರೆ ಅಂತ ಅನ್ಕೊಂಡಿದ್ರು. ಮೊನ್ನೆ 39 ಜಿಲ್ಲಾಧ್ಯಕ್ಷರ ಪೈಕಿ 20 ಜನ ಮಾತ್ರ ಬಂದ್ರು. ಅಂದ್ರೆ ಅರ್ಧಕ್ಕರ್ಧ ಬರಲಿಲ್ಲ, 20 ಜನ ಬಂದ್ರು, 19 ಜನ ಕೈ ಕೊಟ್ರು. ಆ 19 ಜನ ಕೆಲವರು ತಟಸ್ಥವಾಗಿ, ಕೆಲವರು ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಆಯ್ತು. ಈ ತಟಸ್ಥವಾಗಿರೋರು ಒಲವು ಕೂಡ ಒಂದು ಲೆಕ್ಕದಲ್ಲಿ ಯತ್ನಾಳ್ ಕಡೆ ಇದೆ. ಸೊ ಅವರೊಬ್ರು ಒಳ್ಳೆ ಲೀಡ್ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ. ಅವ್ರನ್ನ ಉಚ್ಚಾಟನೆ ಮಾಡೋದೆಲ್ಲ ಸರಿ ಇಲ್ಲ ಅನ್ನುವಂಥ ಸಲಹೆ ಹೋಗಿದೆಯಂತೆ. ಅವ್ರ ವಿರುದ್ಧ ಕ್ರಮ ಕೈಗೊಂಡ್ರೆ ಈ ಕಟ್ಟರ್ ಹಿಂದುತ್ವವಾದಿಯನ್ನ ತುಳಿತಿದೆ ಬಿಜೆಪಿ ಕರ್ನಾಟಕದಲ್ಲಿ ಅಂತಾಗತ್ತೆ. ಆಲ್ರೆಡಿ ಅನಂತಕುಮಾರ್ ಹೆಗಡೆ ಮೂಲೆ ಗುಂಪಾಗಿದ್ದಾರೆ. ಅವ್ರ ಹೇಳಿಕೆ ಅದು ಇದು ಅನ್ಕೊಂಡು ಏನೇ ಇರಬಹುದು, ಬಟ್ ಅವ್ರ ಅಭಿಮಾನಿ ಫಾಲೋವರ್ಸ್ಗೆ ಬೇಜಾರಾಗಿದೆಯಲ್ಲ. ಈಗ ಯತ್ನಾಳ್ ಮೇಲೆ ಕ್ರಮ ಕೈಗೊಂಡ್ಬಿಟ್ರೆ ಎರಡನೆಯ ಅಂಥದ್ದೇ ವಿಕೆಟ್ ಆಗತ್ತೆ. ಕಟ್ಟರ್ ಹಿಂದುತ್ವವಾದಿಗಳಿಗೆ ಇಲ್ಲಿ ಜಾಗ ಇಲ್ಲಪ್ಪ ಅನ್ನೋ ಮೆಸೇಜು ಹಿಂದುತ್ವದ ಕಾರಣದಿಂದ ಬಿಜೆಪಿಗೆ ಓಟ್ ಹಾಕ್ತಿರೋರಿಗೆ ಬಹಳ ದೊಡ್ಡ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಬೇಡವೇ ಬೇಡ ಅಂತ ವಾದ ಮಂಡಿಸಿದ್ದು ಹೈಕಮಾಂಡ್ ಇದನ್ನ ಸಕಾರಾತ್ಮಕವಾಗಿ ತಗೊಂಡು ಅಮಿತ್ ಶಾ ಅವರು ಕೂಡ ಎಸ್ ಅಂದಿದ್ದಾರಂತೆ. ಸೊ ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳೋದಿಕ್ಕೆ ಹೈಕಮಾಂಡ್ ನಿರಾಕರಿಸ್ತಾ ಇದೆ ಅನ್ನೋದು ಈಗ ಮಹತ್ವದ ಬೆಳವಣಿಗೆ. ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆಗ್ತಿದೆ ರೆಬೆಲ್ ಟೀಮು, ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಯಾವ ಕಾರಣಕ್ಕೂ ಕಟ್ಟುನಿಟ್ಟಿನ ಕ್ರಮ ಅದು ಇದು ಅಂತ ಹೋದ್ರೆ ಏನಾಗಬಹುದು ಅನ್ನೋದನ್ನ ಹೈಕಮಾಂಡ್ಗೂ ತಲುಪಿಸುವ ಪ್ರಯತ್ನ ಬೇರೆ ಬೇರೆಯವ್ರನ್ನ ಭೇಟಿಯಾಗಿ ಯತ್ನಾಳ್ ಬಣ ಮಾಡ್ತಿದೆ. ಡೆಲ್ಲಿ ಬಿಟ್ಟು ಬರ್ತಾನೆ ಇಲ್ಲ. ಇಲ್ಲಿದ್ದುಕೊಂಡು ಹೋರಾಟ ಅಲ್ಲ, ಅಲ್ಲೇ ಇದ್ದುಕೊಂಡು ಹೋರಾಟ. ಇವತ್ತು JPC ಅಧ್ಯಕ್ಷರನ್ನ ಭೇಟಿಯಾಗಿ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾಗಿದೆ ಯತ್ನಾಳ್ ಬಣ. ವಿಜಯೇಂದ್ರ ಮುಗಿಸೋದಕ್ಕಿಂತ ಮುಂಚೆನೆ ರಿಪೋರ್ಟು ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ದಾಯ್ತು. ಹಾಗಾಗಿ ಈ ಬೆಳವಣಿಗೆಯಲ್ಲಿ ಯತ್ನಾಳ್ಗೆ ಒಂದು ಬಗೆಯಲ್ಲಿ ಬಲ ಬಂದಿದೆ. ಹೈಕಮಾಂಡ್ ನೋಟಿಸ್ ಕಾರಣದಿಂದ ವಿಜಯೇಂದ್ರ ಕೈ ಮೇಲಾಯ್ತು ಅನ್ನೋ ರೀತಿ ಇದ್ರೂ ಕೂಡ ಈಗ ಯತ್ನಾಳ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ಲಿ, ಅವ್ರ ತಂಟೆಗೆ ನೀವು ಹೋಗ್ಬಾರ್ದು, ನಿಮ್ಮ ತಂಟೆಗೆ ಅವ್ರು ಬರಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಿನ ಆಜ್ಞೆಯನ್ನು ಎರಡೂ ಕಡೆ ಹೊರಡಿಸಿ ಮಧ್ಯದಲ್ಲಿ ಲಕ್ಷ್ಮಣ ರೇಖೆ ಹಾಕಿ ಕಳಿಸೋದಷ್ಟೇ ಈಗ ಹೈಕಮಾಂಡ್ ಕೈಲಿರೋ ತರ ಕಾಣಿಸ್ತಿದೆ. ಅದು ಬಿಟ್ಟು ಇನ್ನೇನು ಮಾಡಕ್ಕಾಗ. ಸಂಧಾನಕ್ಕೆ ಕೂತ್ರೆ ನೋ ಚಾನ್ಸ್. ಯತ್ನಾಳ್ ಬಣವು ಬಗ್ಗಲ್ಲ, ಇನ್ನು ವಿಜಯೇಂದ್ರ ಬಣ ಕೂಡ ಈಗ ಎಷ್ಟು ದಿನ ಸಹಿಸ್ಕೊಂಡಿರೋಣ. ಈಗ ಹೇಳಿ ಕಳಿಸ್ತೀರಿ, ರಾಜ್ಯಕ್ಕೆ ಹೋದ ತಕ್ಷಣ ಮತ್ತವ್ರು ಮಾತಾಡ್ತಾರೆ, ಸಾಧ್ಯ ಇಲ್ಲ, ಒಂದು ತೀರ್ಮಾನ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದೆ. ಹಾಗಾಗಿ ಸಂಧಾನಕ್ಕೆ ಕೂತ್ರಿದ್ ಬಗೆಹರಿಯಲ್ಲ. ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರವ್ರ ದಾರಿ ನೋಡ್ಕೊಳ್ಳೋಕೆ ರೆಡಿ ಇದ್ದೀವಿ ಅನ್ನೋ ತನಕ ಮೆಸೇಜ್ ಪಾಸ್ ಮಾಡಿದವ್ರಿಗೆ ಏನು ಸಂಧಾನ ಮಾಡೋಕೆ ಸಾಧ್ಯ? ಅದು ಆಗೋದಿದ್ರೆ ಯಾವತ್ತೂ ಆಗ್ತಿತ್ತು. ಹಾಗಾಗಿ ಅದು ಸಾಧ್ಯ ಇಲ್ಲ. ಇಬ್ರಿಗೂ ಎಚ್ಚರಿಕೆ, ನಿಮ್ಮ ಪಾಡಿಗೆ ನೀವಿರಬೇಕು ಅಂತ ಎಚ್ಚರಿಕೆ ಕೊಟ್ಟು ಮುಂದೆ ಸಮಯ ಕೂಡ ಬಂದಾಗ ಏನೋ ಒಂದು ನಿರ್ಧಾರ ತಗೊಳ್ಳೋಣ. ಸದ್ಯ ಲೋಕಲ್ ಬಾಡಿ ಎಲೆಕ್ಷನ್ನು ಅದು ಇದು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಹಾಗೆ ಇದನ್ನು ಮುಂದಕ್ಕೆ ತಳ್ಳೋದಷ್ಟೇ ಆಪ್ಷನ್ ಕಾಣಿಸ್ತಿರೋದು. ಯತ್ನಾಳನ್ ಬಗ್ಗೆ ಹೈಕಮಾಂಡ್ ಕನ್ವಿನ್ಸ್ ಆಗಿದೆ, ಅವ್ರ ನಾಯಕತ್ವ ಇವತ್ತಲ್ಲ ನಾಳೆ ನಮಗೆ ಬೇಕು ಅಂತ ಕನ್ವಿನ್ಸ್ ಆಗಿದೆ ಅನ್ನೋದು ಅವ್ರ ಬೆನ್ನಿಗಿರೋರು ಹೇಳ್ಕೊಳ್ತಿರೋದು. ಮತ್ತು ಅದಕ್ಕೆ ಪೂರಕವಾಗಿ ದೊಡ್ಡ ದೊಡ್ಡ ನಾಯಕರು ಸಂಸದರು ಈಗ ಉಚ್ಚಾಟನೆ ಬೇಡ ಅಂತ ಬಲ ತುಂಬೋಕೆ ನಿಂತಿರೋದು ಮಾತ್ರ BSY ಬಣಕ್ಕಿದು ಮರ್ಮಾಘಾತ. BSY ವಿರೋಧಿಗಳು ಅಥವಾ ಅವ್ರ ಜೊತೆ ಇದ್ದಂತೆ ತಟಸ್ಥವಾಗಿದ್ದವರೆಲ್ಲ ಈಗ ಒಗ್ಗೂಡದಂತೆ ಕಂಡು ಬರ್ತಿದೆ. ಯತ್ನಾಳ್ ಹೊರಗಡೆ ಮಾತಾಡ್ತಿದ್ದಾರೆ, ಸೈಲೆಂಟ್ ಆಗಿದ್ದವ್ರೀಗ ಯತ್ನಾಳ್ ಬಲ ತುಂಬೋದಕ್ಕೆ ನಿಂತು ಬಿಟ್ಟಿದ್ದಾರೆ, ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋ ಮಟ್ಟಿಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ನೋಡೋಣ, ಕಾದು ನೋಡೋಣ. ಇವತ್ತು ಯತ್ನಾಳ್ ಅವರು ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ. ಸಮಿತಿಯ ಮುಂದೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಮತ್ತು 7ನೇ ತಾರೀಕು ಎಲ್ಲ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.